ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ಮರಗೆನಸಿದ್ದೊಂದು ಬ್ರೇಕ್‌ಫಾಸ್ಟ್ ರೆಸಿಪಿ ಇದು ತಿಂಡಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದು ನೈಟ್ ಹೊತ್ತಲ್ಲಿಯೂ ತಿನ್ಬೋದು, ಅಲ್ಲ ಮಾರ್ನಿಂಗಿಗೆ ಚಹಾ ಕುಡಿಯುವಾಗ ಕೂಡ ಒಳ್ಳೆದಾಗ್ತದೆ. ಈ ತರ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡು ಇದರ ಸಿಪ್ಪೆ ತೆಗೆದುಕೊಳ್ಬೇಕು. ಸಿಪ್ಪೆ ಅಂದ್ರೆ ಇದು ಸ್ವಲ್ಪ ಎಳತ್ತು. ಮತ್ತೆ ನಾನು ಚೂರಿಯಲ್ಲೇ ತಗೊಂಡೆ. ಎಲ್ಲವನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳ್ಕೊಳ್ಬೇಕು. ಈ ತರ ಇರ್ತದೆ ನೋಡಿ. ಅದರ ಮಧ್ಯದಲ್ಲಿ ಒಂದು ಬೇರು ತರ ಇರ್ತದೆ, ಅದನ್ನು ತೆಗಿಬೇಕು. ಅನಂತರ ಇಷ್ಟು ಚಿಕ್ಕ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಕೆಲವರು ಅದನ್ನು ಫುಲ್ ಆ ಥರನೇ ಬೇಯಿಸಿ ಅನಂತರ ಕಟ್ ಮಾಡ್ತಾರೆ. ನಾನು ಮೊದಲೇ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ಅನಂತರ ಬೇಯಿಸುದು. ನೋಡಿ ಈ ತರ ಕಟ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಆಗ್ತದೆ ಮಾತ್ರ. ನೀವು ಕೂಡ ಟ್ರೈ ಮಾಡಿ. ಈಸಿ ರೆಸಿಪಿ ಕೂಡ. ಹಾಗೆ ಸೂಪರ್ ಆಗ್ತದೆ. ನೋಡಿ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ ನಾನು ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೇನೆ. ನಿಮಗೆ ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಆನಂತರ ಸಾಸಿವೆ, ಅನಂತರ ಜಜ್ಜಿದ ಬೆಳ್ಳುಳ್ಳಿ, ಅನಂತರ ಅದಕ್ಕೆ ಉದ್ದಿನ ಕಾಳು ಹಾಕ್ಕೊಂಡಿದ್ದೇನೆ. ಅನಂತರ ಬೇವು ಸೊಪ್ಪು. ನಿಮಗೆ ಉದ್ದಿನ ಕಾಳು ಹಾಕ್ಕೊಂಡ್ರೆ ಸೂಪರ್ ಆಗಿ ಟೇಸ್ಟ್ ಕೂಡ ಒಳ್ಳೆದಿರ್ತದೆ. ಮತ್ತೆ ಈರುಳ್ಳಿ, ಒಂದು ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಈರುಳ್ಳಿ ಹಾಕ್ಕೊಂಡು ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಬೇಯಿಸಿದ ಮರಗೆಣಸು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ. ನೋಡಿ ಚೆನ್ನಾಗಿ ಬೆಂದಿದೆ ಮಾತ್ರ, ಮುದ್ದೆ ಆಗಬಾರ್ದು, ಸ್ವಲ್ಪ ಅಷ್ಟು ಜಾಸ್ತಿ ಬೇಯಬಾರ್ದು, ಒಂದಿಷ್ಟು ಬೆಂದರೆ ಸಾಕು. ಮತ್ತೆ ನಾನು ಇಲ್ಲಿ ಸ್ವಲ್ಪ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೇನೆ. ಅನಂತರ ಅರಿಶಿನ ಹುಡಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಹಾಗೆ ಚಿಲ್ಲಿಯನ್ನು ಸ್ವಲ್ಪ ಹುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು. ಆನಂತರ ನಾನು ಇಲ್ಲಿ ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ ಲಾಸ್ಟಿಗೆ. ನೋಡಿ ಅದು ಕೊನೆಗೆ ಹಾಕ್ಕೊಳ್ಳೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಣ್ಣ ಫ್ಲೇಮಲ್ಲಿ ಇಟ್ಟು ಬೆಂಕಿಯನ್ನು. ನೋಡಿ ತುಂಬ ಉಪ್ಪು ಕೂಡ ಬೇಯಿಸುವಾಗಲೇ ಹಾಕ್ಕೊಳ್ಬೇಕು. ಮತ್ತೆ ಉಪ್ಪು ಕಡಿಮೆ ಇದ್ರೆ ಹಾಕ್ಕೊಳ್ಳಿ. ಹಾಗೆ ನೋಡಿ ತುಂಬ ಚೆನ್ನಾಗಿ ಆಗ್ತದೆ. ಬ್ರೇಕ್ಫಾಸ್ಟಿಗೆ, ಬೆಳಗ್ಗೆ ಮತ್ತೆ ರಾತ್ರಿ ಹೊತ್ತಲ್ಲಿ ಕೂಡ ತಿನ್ಬೋದು. ತುಂಬ ಸೂಪರ್ ಆಗಿ ಆಗ್ತದೆ. ನೀವು ಕೂಡ ಟ್ರೈ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.